ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದ ಮಳೆ ಬಂದರೆ ಸಾಕು ಆಗುವಂತಹ ಅವಾಂತರಗಳು ಸಮಸ್ಯೆಗಳು ಒಂದೆರಡಲ್ಲ. ನಿನ್ನೆ ಸಂಜೆ ಸುರಿದ ಬೇಸಿಗೆ ಮಳೆಗೆ ಮಗು ಪ್ರಾಣ ಕಳೆದುಕೊಂಡಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದ ರಣಭೀಕರ ಮಳೆ ಹಲವು ಅವಾಂತರಗಳನ್ನ ಸೃಷ್ಟಿಸಿದೆ. ಪುಲಕೇಶಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೀವನಹಳ್ಳಿಯಲ್ಲಿ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದ ಪರಿಣಾಮ ಮಗು ಸಾವನ್ನಪ್ಪಿರೋ ಘಟನೆ ನಡೆದಿದೆ. ಕಮ್ಮನಹಳ್ಳಿ ಬಳಿಯ ಕುಳ್ಳಪ್ಪ ಸರ್ಕಲ್ ನಿವಾಸಿಗಳಾದ ಶಕ್ತಿ ಮತ್ತು ಸತ್ಯ ದಂಪತಿಯ 3 ವರ್ಷದ ಮಗು ರಕ್ಷಾ ಪ್ರಾಣ ಕಳೆದುಕೊಂಡ ಬಾಲಕಿ. ತಂದೆ ಜೊತೆಗೆ ಮಾವ ಮುರಳಿ ಮನೆಗೆ ಬೈಕ್ನಲ್ಲಿ ಬಂದಿದ್ದ ಮಗು ವಾಪಸ್ ಮನೆಗೆ ಹೋಗ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಜೀವನಹಳ್ಳಿ ರಸ್ತೆಯಲ್ಲಿದ್ದ ಮರ ಬುಡ ಸಮೇತ ಧರೆಗೆ ಬಿದ್ದ ಪರಿಣಾಮ ಅದೇ ಸಮಯದಲ್ಲಿ ಅಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ಶಕ್ತಿ ಮತ್ತು ಮಗಳು ರಕ್ಷಾ ಮೇಲೆ ಮರ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಮಗು ರಕ್ಷಾಗೆ ತಲೆಗೆ ಗಂಭೀರ ಗಾಯಗಳಾಗಿ ತೀವ್ರ ರಕ್ತಸ್ರಾವವಾಗಿ ಮಗು ಮೃತಪಟ್ಟಿದೆ. ಬೆಂಗಳೂರಿನ ಬೇಸಿಗೆ ಮಳೆಗೇನೆ ಒಂದು ಮಗು ಬಲಿಯಾಗಿರುವಂಥ ಘಟನೆ ನಡೆದಿದೆ. BBMP ನಿರ್ಲಕ್ಷ್ಯಕ್ಕೆ ಈ ಮಗು ಪ್ರಾಣ ಕಳ್ಕೊಂಡಿರುವಂಥದ್ದು. ಈಗ ನಾವು ಬೋರಿಂಗ್ ಆಸ್ಪತ್ರೆಯ ದೃಶ್ಯಗಳನ್ನ ನೋಡ್ತಿರ್ಬೋದು. ಬೋರಿಂಗ್ ಆಸ್ಪತ್ರೆ ಬಳಿ BBMP ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಕೂಡ ಇದ್ದಾರೆ. ಜೊತೆಗೆ ಮಗು ಕಳ್ಕೊಂಡಂಥ ಕುಟುಂಬಸ್ಥರು ಇದ್ದಾರೆ. ಪುಲಕೇಶಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಜೆ 7:45, 8ರ ಸಂದರ್ಭಕ್ಕೆ ತಮ್ಮ ಮಾವನ ಮನೆಗೆ ಬಂದು ಅಲ್ಲಿಂದ ತಮ್ಮ ಮನೆಗೆ ಅಂದರೆ ಕಮ್ಮನಹಳ್ಳಿ ಬಳಿ ಇರುವ ಮನೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಮರ ಬಿದ್ದು ತಂದೆ ಮತ್ತು ಮಗುವಿಗೆ ಏಟಾಗಿರುತ್ತೆ. ಮಗುವಿಗೆ ತೀವ್ರತರ ಪೆಟ್ಟಾದ ಕಾರಣ ಮಗು ಮೃತಪಟ್ಟಿರುವಂಥದ್ದು. ಮಗುವನ್ನ ಮೊದಲು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಬಳಿಕ ಬೌರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. ಬಾಂಬೆದ ಮಗಳು ಬರ್ತಾ ಇದ್ರು, ಅಂಗಡಿ ಹತ್ರ ಬಂದು ಮನೆಗೆ ರಿಟರ್ನ್ ಹೋಗೋದ ಗಾಳಿ ಇದಾಗಿ ಮರ ಬಿದ್ದು ಇದಾಗಿರೋದು. ಇಲ್ಲ ನಾನಿಲ್ಲ, ನಾನು ಅಂಗಡಿನಲ್ಲಿದ್ದೆ. 7:40, 8 ಗಂಟೆ ಒಳಗೆ ಅವ್ರ ಮೇಲೆ ಮರ ಬಿದ್ದು ಇದಾಗಿರೋದು. ಅವ್ರ ಮೇಲೆ ಬಿದ್ದು ಮಗಳ ಮೇಲೆ ಟಚ್ ಇದಾಗಿರೋದು. ಕರ್ಕೊಂಬಂದು ಫಸ್ಟ್ ಸ್ಟೇಷನಿಂದ ಬರೋದಾಗ ಕರ್ಕೊಂಬರೋದು ತಲೆಯಲ್ಲಿ ಸ್ವಲ್ಪ ಇದಾಗಿತ್ತು, ಮತ್ತೆ ರಕ್ತ ಎಲ್ಲ ಹೋಗಿತ್ತು. ಫಸ್ಟ್ ದೊಡ್ಡವನು ಗಂಡು ಮಗು, ಇದು 2ನೇದು ಹೆಣ್ಮಗು. ಅಲ್ಲಿಂದ ಪಕ್ಕದಲ್ಲಿರೋ ಕ್ಲಿನಿಕ್ ಕರ್ಕೊಂಡು ಹೋದ್ರು. ಫ್ರೆಜರ್ಟೌನ್ ಸ್ಟೇಷನ್ ಹತ್ರ ಇರೋ ಕ್ಲಿನಿಕ್ಕು. ಅಲ್ಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ರು. ಅಲ್ಲಿಂದ ಬೋರಿಂಗ್ ಹೋಗ್ರಿ ಅಂತಂದ್ರು. ಇಲ್ಲಿ ಫುಲ್ ತಲೆ ಮೇಲಿಂದ ಬಿದ್ದು ಫುಲ್ ಬಾಡಿ ಫುಲ್ ಏಟ್ ಬಿದ್ದಿದೆ. ಮರ ಇಷ್ಟು ವರ್ಷ ಹಂಗಾಗಿಲ್ಲ, ಬಟ್ ಮರ ಸ್ವಲ್ಪ ಬೆಂಡಿತ್ತು. ಮೋಸ್ಟ್ಲಿ ಅದರಲ್ಲಿ ಏನಾದರೂ ಆಗಿರ್ಬೋದು. ಇನ್ನು ಬೌರಿಂಗ್ ಆಸ್ಪತ್ರೆಯ ಬಳಿ ಮಗುವನ್ನ ಕಳೆದುಕೊಂಡ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆಸ್ಪತ್ರೆ BBMP ಪೂರ್ವ ವಲಯದ ಜಂಟಿ ಆಯುಕ್ತೆ ಸರೋಜಾದೇವಿ, BBMP ಅರಣ್ಯ ಘಟಕದ ಮುಖ್ಯಸ್ಥರಾದ ಸ್ವಾಮಿ ಭೇಟಿ ನೀಡಿದ್ರು. ಮರ ಬಿದ್ದು ಮಗು ಮೃತಪಟ್ಟ ಬಗ್ಗೆ BBMP ಅರಣ್ಯ ಅಧಿಕಾರಿ ಸ್ವಾಮಿ ಹೇಳಿದ್ದು ಹೀಗೆ. ಬೆಂಗಳೂರಿನಲ್ಲಿ ಮೊದಲನೇ ಮಳೆಗೆ ದ್ವಿಚಕ್ರ ವಾಹನದಲ್ಲಿ ಮಗು ರಕ್ಷಾ ಅವರು ಆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿದೆ. ಮಗುನ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ಕೊಡ್ತು. ಇದೊಂದು ಬಹಳ ಒಂದು ದುರದೃಷ್ಟಕರ ಸಂಗತಿ. ಸಾರ್ವಜನಿಕರಲ್ಲಿ ಮನವಿ, ಮಳೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳನ್ನು ಹಾಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಒಂದು ಮನವಿ ಮಾಡ್ತೀವಿ. ಒಟ್ನಲ್ಲಿ ಮೊದಲ ಮಳೆಗೆ ಬಾಳಿ ಬದುಕಬೇಕಿದ್ದ ಮಗು ಜೀವ ತೆತ್ತಿದೆ. BBMP ಅಧಿಕಾರಿಗಳು ಮಾತ್ರ ಪರಿಹಾರವನ್ನ ನೀಡ್ತೀವಿ ಅಂತಿದ್ದಾರೆ. ಸದ್ಯ ಮೃತ ಬಾಲಕಿಯ ಮೃತದೇಹ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿದ್ದು ಇಂದು ಮರಣೋತ್ತರ ಪರೀಕ್ಷೆ ಬಳಿಕ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಪುಲಕೇಶಿನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮಾಡಲಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.